ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾವಣರ ಯುದ್ಧದಲ್ಲಿ ರಾವಣ ಹತ ಆಗ್ತಾನೆ. ರಾಮನ ಸಲಹೆ ಹಾಗೆ ವಿಭೀಷಣ ಅಣ್ಣನ ಅಂತ್ಯಕ್ರಿಯೆಗಳನ್ನು ಮಾಡ್ತಾನೆ. ಆನಂತರ ಅವನು ರಾಜನಾಗಿ ಪಟ್ಟಾಭಿಷಿಕ್ತನಾಗಿ ಪುರಪ್ರವೇಶ ಮಾಡ್ತಾನೆ. ಹನುಮಂತ ಬಂದು ಸೀತೆಗೆ ಮರುದಿನಕ್ಕೆ ಸ್ನಾನ ಮಾಡಿ ಅಲಂಕರಿಸ್ಕೊಂಡು ಬರಬೇಕಂತೆ ಅಂತ ಹೇಳ್ತಾನೆ. ಈ ಮಾತಿನಿಂದ ಸೀತೆಗೆ ಸಂತೋಷ ಆಗುತ್ತೆ. ವಿಭೀಷಣ ಈಕೆಗೆ ತೊಂದರೆ ಕೊಟ್ಟಿದ್ದಂತಹ ರಾಕ್ಷಸಿಯರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ಬೇಡ, ಅವರು ಹೊಟ್ಟೆಪಾಡಿನ ಸೇವಕಿಯರು, ರಾಜಾಜ್ಞೆಯನ್ನು ಪಾಲಿಸ್ತಿದ್ರೆ ಅವರು ಶಿಕ್ಷೆಗೆ ಒಳಗಾಗ್ತಿದ್ರು, ಹಾಗಾಗಿ ಅವ್ರು ನನಗೆ ಆ ಥರ ಮಾಡಿದ್ರು, ಅವರನ್ನು ಕ್ಷಮಿಸ್ಬಿಡಿ ಅಂತಲೂ ಹೇಳ್ತಾಳೆ. ಇನ್ನು ಮುಂದಕ್ಕೆ ಹೋಗೋಣ. ಬಿಸಿ ನೀರಲ್ಲಿ ಮಿಂದು ತಲೆಬಾಚಿ ಋಷಿಪತ್ನಿಯ ಆಭರಣಗಳನ್ನು ಮತ್ತೆ ಧರಿಸದೆ ಪ್ರಸಾದಗಳು ತೋರಿಸಿದ್ದಂತಹ ಕನ್ನಡಿಲಿ ನೋಡಿಕೊಂಡಾಗ ನನ್ನ ಸೌಂದರ್ಯ ನೋವಿನಿಂದ ಮಾಗಿದೆ ಅನ್ನೋದು ಕಂಡು ಬಂತು. ಮೊದಲಿನ ಚಿಗುರು ಲವಲವಿಕೆ ಇರಲಿಲ್ಲ, ಬಿರಿಯುವ ಮೊಗ್ಗಿನ ಚೆಲುವು ಇರಲಿಲ್ಲ, ಸಾವನ್ನು ಹೊಕ್ಕು ಬಂದಂತಹ ಮುಖ ಆಗಿತ್ತು, ಅಥವಾ ಮಾರಣಾಂತಿಕ ರೋಗದಿಂದ ಆಗ್ತಾನೆ ಗುಣಮುಖಳಾದಂತಹ ಚೇತರಿಕೆಯ ಮುಖ ಆಗಿತ್ತು ನಂದು. ಮತ್ತೆಂದೂ ಇಂತಹ ರೋಗ ಬರೋ ಹಾಗೆ ಅಪತ್ಯ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ವಿವೇಕ ಕೂಡ ನನ್ನ ಮುಖದಲ್ಲಿ ಮೂಡಿತ್ತು. ಹಾಗೆ ಲಕ್ಷ್ಮಣನ ನೆನಪು ಬಂತು. ಯುದ್ಧದಲ್ಲಿ ಹೋರಾಡಿ ಅವನ ಮೈ ಮುಖಗಳಿಗೂ ಕೂಡ ಗಾಯ ಮತ್ತು ರಕ್ತಗಳ ಕಲೆಗಳು ಆಗಿರುತ್ತೆ ಅನ್ನೋ ಒಂದು ಚಿತ್ರ ನನ್ನಲ್ಲಿ ಮೂಡಿಬಂತು. ರಥದ ಜೊತೆಗೆ ಸೂರಮೆ ಬಂದ್ಲು. ನಾವಿಬ್ಬರು ಕೂತ ಮೇಲೆ ರಥಕ್ಕೆ ತೆಳುವಾದ ಒಂದು ಜವನಿಕೆಯನ್ನು ಮುಚ್ಚಿದ್ರು. ಆದರೆ ನನಗೆ ಒಳಗಡೆಯಿಂದ ಹೊರಗಡೆದೆಲ್ಲ ಕಾಣಿಸ್ತಿತ್ತು. ದೂರದಿಂದಲೇ ಹೆಣಗಳನ್ನು ಸುಟ್ಟ ವಾಸನೆ ಬರ್ತಾ ಇತ್ತು. ಅಲ್ಲಿಂದ ಒಂದು ಎತ್ತರವಾದ ದಿಬ್ಬದ ಕಡೆಗೆ ರಥ ತಿರುಗಿತು. ಸೈನಿಕರು 10 ಒಲೆಗಳನ್ನು ಹೂಡಿ ಅಡುಗೆ ಮಾಡ್ತಾ ಇದ್ರು. ಒಂದು ದೊಡ್ಡ ಸೋಗೆ ಮಂಟಪದಲ್ಲಿ ಎತ್ತರವಾದ ಕಲ್ಲಿನ ಮೇಲೆ ರಾಮ ಕೂತಿದ್ದ. ಸ್ವಲ್ಪ ಕೆಳಗಡೆ ಲಕ್ಷ್ಮಣ, ಹನುಮಂತ ಮತ್ತು ಸುಗ್ರೀವ ಅಂತ ಗುರುತಿಸಬಹುದಿದ್ದವರು ಇದ್ರು. ರಥ ನಿಂತ್ಕೊಂತು. ಸರಮೆ ನನ್ನ ಕೈ ಹಿಡಿದು ಇಳಿಸಿದ್ಲು. ನನ್ನನ್ನು ಕಂಡ ತಕ್ಷಣ ರಾಮನನ್ನು ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತರು. ನಾನು ಎಲ್ಲಿ ಕೂತ್ಕೋಬೇಕು ಅಥವಾ ಎಲ್ಲಿ ನಿಂತ್ಕೋಬೇಕು? ರಾಮನ ಮುಖದಲ್ಲಿ ಸ್ವಾಗತದ ಚಿಹ್ನೆ ಕೂಡ ಕಾಣಲಿಲ್ಲ. ಲಕ್ಷ್ಮಣ ಕೂಡ ಮೌನವಾಗಿದ್ದ. ಕೋಪ ಮಾಡ್ಕೊಂಡಿದ್ದಾನ? ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ಅನ್ನಿಸ್ತು. ಅವನ ಮುಖ ನೋಡಿದೆ. ಅವನ ದೃಷ್ಟಿ ನನ್ನದನ್ನು ಸಂಧಿಸ್ಲಿಲ್ಲ. ನಾನೇ ರಾಮನ ಎದುರಿಗೆ ಹೋಗಿ ನಿಂತ್ಕೊಂಡೆ. ಅವನಿಂದಲೂ ಮಾತಿಲ್ಲ, ಕಾಯ್ದೆ, ಮೌನವೇ ಇತ್ತು. ತುಳಿದು ಹೂಳುವಂತಹ ಮೌನ ಅನ್ನಿಸ್ತು. ನಾನು ಮಾತಾಡಿದೆ. ಆರ್ಯಪುತ್ರ, ನಿನಗೆ ಜಯ ಆಗಲಿ. ಜಯವನ್ನು ಸಂಪಾದಿಸಿರೋ ನಿನಗೆ ಇಕ್ಷ್ವಾಕು ಕುಲದ ಸಮಸ್ತ ಹಿರಿಯರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಶುಭ ವಚನವನ್ನು ಆಡಿದೆ. ಈಗಲೂ ಕೂಡ ಅವನು ಮೌನವಾಗೇ ಇದ್ದ. ಉಳಿದವರೆಲ್ಲರೂ ಕೂಡ ಅವನ ಬಾಯಿಂದ ಯಾವ ಮಾತು ಬರುತ್ತೋ ಅಂತ ನಿರೀಕ್ಷಣೆಯಿಂದಲೇ ಅವನ ಮುಖವನ್ನು ನೋಡ್ತಾ ಇದ್ರು. ಮತ್ತೆ ಏನು ಮಾತಾಡಬೇಕು ನನಗೆ ತಿಳಿಲಿಲ್ಲ. ಹಿಂಬದಿಯಲ್ಲಿ ಸರಮೆ ಸ್ವಲ್ಪ ಅರ್ಥ ಹೆಚ್ಚ ಹಾಕಿದ್ದು ಕಾಣಿಸ್ತು ಮತ್ತು ಕೇಳಿಸ್ತು. ಬಾಯಿ ಬಿಡೋದು ಕಷ್ಟ ಆಗಿ ಇವನು ಹೆಣಗ್ತಾ ಇದ್ದಾನ ಅಂತ ಅನ್ನಿಸ್ತು. ಕೊನೆಗೆ ಬಾಯಿ ತೆರೆದ. ಜನಕ ರಾಜಪುತ್ರಿ ಅಂದ. ನನಗೆ ಆಶ್ಚರ್ಯ ಆಯಿತು. ಸೀತೆ ಅನ್ನಲಿಲ್ಲ, ಪ್ರಿಯೆ ಅನ್ನಲಿಲ್ಲ, ಭಾರ್ಯ ಅನ್ನಲಿಲ್ಲ. ನಿನ್ನನ್ನು ಹೊತ್ಕೊಂಡು ಹೋದ ರಾವಣನನ್ನು ಕೊಂದು ನನ್ನ ಇಕ್ಷ್ವಾಕು ವಂಶದ ಗೌರವವನ್ನು ಕಾಪಾಡಿಕೊಂಡಿದ್ದೀನಿ. ನಾನು ನಿನಗೋಸ್ಕರ ಈ ಯುದ್ಧವನ್ನು ಮಾಡಲಿಲ್ಲ, ನನ್ನ ವಂಶದ ಕೀರ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಮಾಡಿದೆ. ನಿನ್ನನ್ನು ಹುಡುಕಲಿಕ್ಕೆ, ರಾವಣನ ಮೇಲೆ ಯುದ್ಧ ಹೂಡಲಿಕ್ಕೆ, ಅವನ ಸೈನ್ಯ ಮುಖ್ಯವರನ್ನು ಕೊಲ್ಲೋದಕ್ಕೆ ಅಂದ್ಬಿಟ್ಟು ಕಿಷ್ಕಿಂಧೆಯ ಈ ವೀರರು ಸಹಾಯ ಮಾಡಿದ್ದಾರೆ. ಇನ್ನು ನನ್ನ ಕೆಲಸ ಮುಗಿದಿದೆ. ಇಷ್ಟು ದೀರ್ಘಕಾಲ ಪರಪುರುಷನ, ಅದರಲ್ಲೂ ರಾವಣನಂತಹ ಅಪಕೀರ್ತಿಯ ಕಾಮಿಯ ಅಧೀನದಲ್ಲಿದ್ದ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ನೀನು ಸ್ವತಂತ್ರಳಾಗಿದೆಯಾ. ನೀನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರಬಹುದು. ವಿಭೀಷಣ ಆಶ್ರಯ ಬೇಡಬಹುದು, ಅಥವಾ ಭರತನ ಆಶ್ರಯ ಕೇಳಬಹುದು, ಅಥವಾ ಬೇರೆ ಯಾರ ಸಹಾಯದಿಂದಲಾದರೂ ನೀನು ಬದುಕಬಹುದು. ನಿನ್ನಿಷ್ಟ ಅಂದ. ಇವನು ಏನು ಹೇಳ್ತಾ ಇದ್ದಾನೆ? ಈ ಮಾತಾಡ್ತಾ ಇರೋದು ನನ್ನ ರಾಮನ? ನಂಬಿಕೆನೇ ಬರ್ತಾ ಇಲ್ಲ. ತಲೆ ಸುತ್ತು ಬಂದ ಹಾಗಾಯಿತು. ಕಣ್ಣು ಕತ್ತಲಿಡ್ತು. ಕುಸಿದು ಬಿದ್ದುಬಿಟ್ಟೆ. ಹತ್ತಿರದಲ್ಲಿದ್ದ ಸರಮೆ ಓಡ್ ಬಂದು ಹಿಡ್ಕೊಳ್ದೇ ಇದ್ದಿದ್ರೆ ತಲೆ ಹತ್ತಿರದಲ್ಲಿದ್ದ ಚೂಪು ಕಲ್ಲಿಗೆ ಬಡಿದು ನನ್ನ ತಲೆ ಸೀಳೆ ಹೋಗ್ತಿತ್ತು. ಯಾರೂ ಮಾತಾಡ್ತಿರ್ಲಿಲ್ಲ. ಅವ್ರಿಗೆಲ್ಲ ರಾಮನ ಮಾತಿನಲ್ಲಿ ಸಮ್ಮತಿ ಇತ್ತೋ ಅಥವಾ ಮಾತಾಡಲಿಕ್ಕೆ ಅಂಜಿಕೆನೋ
ಅಥವಾ ತಟಸ್ಥ ಭಾವನೆನೋ ಗೊತ್ತಾಗ್ಲಿಲ್ಲ. ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಯಿತು. ಯುದ್ಧದಲ್ಲಿ ಸಹಾಯ ಮಾಡಿದವರೆಲ್ಲರಿಗೂ ಕೂಡ ಇವನ ಇಕ್ಷ್ವಾಕು ವಂಶದ ಕೀರ್ತಿಯನ್ನು ಉಳಿಸ್ಕೊಡೋ ಉದ್ದೇಶ ಇತ್ತ, ಅಥವಾ ಒಬ್ಬ ಹತಭಾಗಿನಿಯ ಮುಕ್ತಿ ಬೇಕಿತ್ತ? ಗೊತ್ತಾಗ್ಲಿಲ್ಲ. ಚೇತರಿಸ್ಕೊಂಡು ನಿಂತೆ. ಆವಾಗ ಹೇಳಿದೆ, ರಾಮ, ನೀನು ಒಬ್ಬ ಸುಸಂಸ್ಕೃತ ರಾಜಕುಮಾರ ಅಂದ್ಬಿಟ್ಟು ನಮ್ಮಪ್ಪ ನಿನಗೆ ಧಾರೆ ಎರೆದು ಕೊಟ್ಟ. ಆದರೆ ಇಂತಹ ಅಸಂಸ್ಕೃತ ಮಾತು ಬರೋಕ್ಕೆ ನಿನ್ನ ನಾಲ್ಗೆ ಮೇಲೆ ರಾವಣನ ಪ್ರೇತ ಏನಾದರೂ ಕೂತಿದ್ಯಾ? ನನ್ನ ಪಾತಿವ್ರತ್ಯಕ್ಕೆ ಸಾಕ್ಷಿ ಬೇಕಾದರೆ ನಿನ್ನೆದುರುಗಡೆ ನಿಂತಿರೋ ವಿಭೀಷಣನ ಧರ್ಮಪತ್ನಿ ಸರ್ಮೆಯನ್ನ ಕೇಳು. ನೀನು ಹೇಳು, ಯಾವ ದೇವರ ಮೇಲಾದರೂ ನಾನು ಪ್ರಮಾಣ ಮಾಡ್ತೀನಿ, ನನ್ನ ತಂದೆ ಜನಕ ಮಹಾರಾಜನ ಮೇಲ್ ಬೇಕಾದರೂ ಮಾಡ್ತೀನಿ, ನನ್ನ ಪತಿಯಾದ ನಿನ್ನ ಮೇಲ್ ಬೇಕಾದರೂ ಆಣೆ ಇಟ್ಟು ಹೇಳ್ತೀನಿ ಅಂದೆ. ಅವನು ಉತ್ತರಿಸ್ಲಿಲ್ಲ. ಮಾತಾಡು, ಯಾಕೆ ನಾಲ್ಗೆ ಕಟ್ ಹೋಯ್ತಾ ಅಂತ ನನ್ನ ಧ್ವನಿ ಎತ್ತರಿಸಿದೆ. ಆಗ ಅವನಂದ, ವಿಭೀಷಣ, ಅವನ ಹೆಂಡತಿ ರಾವಣನಿಂದ ನೊಂದವರು. ನಿನ್ನ ಸಲುವಾಗಿ ನಾನು ಯುದ್ಧಕ್ಕೆ ಬಂದಿದ್ದರಿಂದ ಅವರು ನಿನ್ನಿಂದ ಉಪಕೃತರು. ಅವರ ಸಾಕ್ಷಿಗೆ ಬೆಲೆನೇ ಇಲ್ಲ. ಸಂದರ್ಭನೇ ಸಾಕ್ಷಿ, ರಾವಣನ ಚರಿತ್ರೆನೇ ಸಾಕ್ಷಿ. ಅವನ ಕೈಗೆ ಸಿಕ್ಕಿದ ಹೆಣ್ಣನ್ನು ಒಂದು ನಿಮಿಷನೂ ಬಿಡೋದಿಲ್ಲ ಅನ್ನೋದು ಲೋಕಕ್ಕೆಲ್ಲ ತಿಳಿದಿದೆ. ಇನ್ನು ಹೆಚ್ಚು ಮಾತಿಂದ ಪ್ರಯೋಜನ ಇಲ್ಲ ಅಂದ. ನನಗೆ ಮುಂದೇನು ಮಾತಾಡಬೇಕು ತಿಳಿಲಿಲ್ಲ. ಕೋಪ ಉರಿ ತೊಡತ್ತು. ಯಾರ ಮೇಲೆ? ಬಯಸಿ ಶಿವಧನಸ್ಸನ್ನ ಅವನು ಮುರಿಲಿ ಅಂತ ದೈವವನ್ನು ಪ್ರಾರ್ಥನೆ ಮಾಡಿಕೊಂಡು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಅವನು ನನ್ನ ತಾಯಿ ಥರ ಪ್ರೀತಿಸ್ದ ಅಂದ್ಕೊಂಡೆ. ಅವನ ಹಿಂದೆನೆ ಕಾಡಿಗೆ ಬಂದೆ, ಪಡಬಾರದ ಕಷ್ಟವನ್ನು ಅನುಭವಿಸಿದೆ. ರಾಕ್ಷಸನ ಸೆರೆಯಲ್ಲೂ ಕೂಡ ಅವನ ಧ್ಯಾನದಲ್ಲೇ ಕಳೆದೆ. ಎಂತೆಂತಹ ಆಮಿಷಗಳನ್ನು ಕೂಡ ಕಾಲು ಕಸದ ಹಾಗೆ ಒದ್ದೆ. ನಿಷ್ಠೆಯನ್ನು ಉಳಿಸ್ಕೊಂಡೆ. ಇಂಥ ನನ್ನ ಮೇಲೆ ನಾನೇ ಕೋಪ ಮಾಡ್ಕೋಬೇಕಾ? ಅಥವಾ ಅದನ್ನು ಶಂಕಿಸೋ ಈ ರಾಕ್ಷಸನ ಮೇಲೆ ಕೋಪ ಮಾಡ್ಕೋಬೇಕಾ ಅನ್ನಿಸ್ತು. ಗಟ್ಟಿಯಾಗಿ ಹೇಳಿದೆ, ರಾಮ, ನೀನು ಕ್ರೂರಿ. ಆ ರಾಕ್ಷಸ ರಾವಣನಿಗಿಂತಲೂ ನೀನು ಕ್ರೂರಿ. ಅಗ್ನಿ ಸಾಕ್ಷಿಯಾಗಿನೇ ನನ್ನ ಶುದ್ಧಿಯನ್ನು ತೋರಿಸ್ತೀನಿ ಅಂದೆ. ಮುಂದೆ ಏನು ಮಾಡ್ತಿದ್ದೀನಿ ಅಂತ ತಿಳಿಯೋಕ್ಕೆ ಮೊದಲೇ ದಡದಡನೆ ಹೆಜ್ಜೆ ಇಟ್ಕೊಂಡೆ. 3 ಕಲ್ಲುಗಳ 10 ಒಲೆಗಳನ್ನಿಟ್ಟು ಅಡುಗೆ ಬೇಯಿಸ್ತಿದ್ದ ಕಡೆಗೆ ಓಡಿದೆ. ಅಪ್ಪ, ಒಂದು ಶವ ಸಂಸ್ಕಾರಕ್ಕೆ ಬೇಕಾಗುವಷ್ಟು ಬೆಂಕಿ ಈ ಕ್ಷಣ ಶಾಸ್ತ್ರಕ್ಕೆ ಬೇಕಾಗಿದೆ. ಈ ಉರಿತಿರೋ ಸೌದೆಗಳನ್ನು ತಬ್ಬಿ ಹಿಡಿದು ಕೂತಿರೋರ ಮುಂದೆ ರಾಶಿ ಹಾಕ್ರಿ. ಬೆಂಕಿ ಉರಿತಾ ಇರಬೇಕು. ನಾನು ರಾಮನ ಹೆಂಡತಿ ಸೀತಾದೇವಿ ಹೇಳ್ತಾ ಇದ್ದೀನಿ ಅಂತ ಅಂದೆ. ಅವರೆಲ್ಲರೂ ವಿಧೇಯತೆಯಿಂದಲೇ ಒಲೆಗಳಲ್ಲಿ ಉರಿತಿದ್ದ ಸೌದೆಗಳನ್ನು ಹಿಡ್ಕೊಂಡು ಬಂದು ಮಂಟಪದ ಹೊರಗಡೆಗೆ ಒಟ್ಟಿದ್ರು. ಒಂದು ಶವ ಪೂರ್ತಿಯಾಗಿ ಸಂಸ್ಕಾರಗೊಳ್ಳುವಷ್ಟು ಬೆಂಕಿಯಲ್ಲಿ ಉರಿತೊಡತ್ತು. ಕೈ ಮುಗಿದು ದೇವಲೋಕದಲ್ಲಿರುವ ಅಗ್ನಿದೇವನಿಗೆ ಕೇಳಿಸುವಷ್ಟು ಗಟ್ಟಿಯಾಗಿ ಹೇಳಿದೆ, ಅಗ್ನಿದೇವ, ಜೀವ ಜಗತ್ತಿನ ಸಮಸ್ತರ ಪಾಪ ಪುಣ್ಯ ಕ್ರಿಯೆಗೂ ನೀನೇ ಸಾಕ್ಷಿಯಂತೆ ನಾನು ನಿನ್ನ ಮೊರೆ ಹೋಗ್ತಾ ಇದ್ದೀನಿ. ನಾನು ಶುದ್ಧಳಾಗಿದ್ದರೆ ನೀನು ಸುಡೋದಿಲ್ಲೋ ಅನ್ನೋ ಶ್ರದ್ಧೆ ನನಗಿದೆ. ನಾನು ಮನಸ್ಸಿನಿಲ್ಲ ಆದ್ರೂ ಅಶುದ್ಧಳಾಗಿ ನಡೆದಿದ್ರೆ ತಡ ಮಾಡದೆ ನನ್ನನ್ನು ಭಸ್ಮ ಮಾಡು ಅಂತ ಕೂಗ್ಬಿಟ್ಟು ಪ್ರದಕ್ಷಿಣೆ ಮಾಡೋಕ್ಕೆ ಶುರು ಮಾಡಿದೆ. 1 ಸುತ್ತು ಬಂದೆ. ಒಮ್ಮೆ ನಮಸ್ಕರಿಸಿ ಮೇಲೆದ್ದು 2ನೇ ಸುತ್ತು ಹೊರಟೆ. ದಡ ಹೆಜ್ಜೆ ಸದ್ದು ಎಲ್ಲೋ ದೂರದಲ್ಲಾದಂತೆ ಕೇಳಿಸ್ತು. ನನ್ನ ಧ್ಯಾನ ಎಲ್ಲ ಸಾಕ್ಷಿಯಾಗಿ ಇದ್ದ ಅಗ್ನಿದೇವನ ಮೇಲಿತ್ತು. ಇನ್ನೊಂದು 4 ಹೆಜ್ಜೆ ಇಡೋಷ್ಟರಲ್ಲಿ ಒಬ್ಬ ಗಂಡಸು ಓಡಿ ಬಂದ. ಗಟ್ಟಿಯಾಗಿ ನನ್ನ ಎಡರಟ್ಟೆಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಸಭೆ ಮುಂದೆ ನಿಲ್ಲಿಸಿ ಕೇಳ್ದ, ಅಣ್ಣ, ನಿನ್ನ ಹೆಂಡತಿ ಉದ್ವಿಗ್ನ ಸ್ಥಿತಿಲಿದ್ದಾಳೆ. ನಿನಗೆ ತಿಳಿತಾ ಇಲ್ವೇನು? ಪಾಪ ಮಾಡಿದವರನ್ನು ಅಗ್ನಿ ಸುಡೋದಿಲ್ಲ ಅನ್ನೋ ಒಂದು ಪುರಾಣದ ಮನಸ್ಥಿತಿ ಅವಳಿಗೆ ಉಂಟಾಗಿದೆ. ನೀನು ನಿನ್ನ ಹೆಂಡತಿಯನ್ನು ಶಂಕಿಸ್ದೆ. ತಾನು ರಾವಣನ ಅಧೀನದಲ್ಲಿದ್ದಾಗ ನೀನು ಶುದ್ಧವಾಗಿದ್ದಕ್ಕೆ ಸಾಕ್ಷಿ ಏನು ಅಂತ ಅವಳು ಕೇಳಿದ್ರೆ ನೀನೇನು ಹೇಳ್ತೀಯಾ? ನನ್ನ ತಮ್ಮ ಲಕ್ಷ್ಮಣ ಸಾಕ್ಷಿ, ಸುಗ್ರೀವ ಹನುಮಂತರು ಸಾಕ್ಷಿ ಅಂತ ಹೇಳ್ತೀಯೇನು? ಲಕ್ಷ್ಮಣ ನಿನ್ನ ತಮ್ಮ, ಸುಗ್ರೀವ ನಿನ್ನಿಂದ ಉಪಕೃತ ಅಂತ ಅವಳು ಹೇಳಿದ್ರೆ ನಿನ್ನ ಉತ್ತರವೇನಿರುತ್ತೆ? ನಿನ್ನ ಬುದ್ಧಿಗೆಟ್ಟ ಮಾತಿನಿಂದ ಅವಳು ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾಳೆ. ಅಲ್ಲಿ ಉರಿತಾ ಇರೋದು ಸತ್ಯ ಅಸತ್ಯವನ್ನರಿಯದೆ ಸಮೀಪ ಬಂದದ್ದು ಎಲ್ಲವನ್ನೂ ಸುಟ್ಟು ಬೂದಿ ಮಾಡುವಂತಹ ಕ್ಷುದ್ರವಾದ ಬೆಂಕಿ ಅದು. ನೀನು ಮಂತ್ರದಲ್ಲಿ ಹೇಳುವಂತಹ ಅಗ್ನಿ ದೇವತೆ ಅಲ್ಲ. ಆದ್ರಿಂದ ನಮ್ಮ ಇಕ್ಷ್ವಾಕು ವಂಶದ ಕೀರ್ತಿ ವೃದ್ಧಿಸುತ್ತಾ ಅಂತ ಅಂದ. ರಾಮ ಮಾತಾಡಲಿಲ್ಲ. ನನಗೀಗ ಧೈರ್ಯ ಬಂತು. ಲಕ್ಷ್ಮಣ ನನ್ನ ತೋಳನ್ನು ಹಿಡ್ಕೊಂಡೇ ಇದ್ದ. ನಾನು ವಾಸ್ತವ ಪ್ರಜ್ಞೆಗೆ ಬಂದೆ. ಲಕ್ಷ್ಮಣ ಮತ್ತೆ ಹೇಳ್ದ, ಇಂದ್ರಿಯ ಚಾಪಲ್ಯದಿಂದ ತಿಳಿದು ವ್ಯಭಿಚಾರ ಮಾಡಿದಂತಹ ಅಹಲ್ಯೆಯನ್ನ ಕ್ಷಮಿಸೋ ಹಾಗೆ ನೀನು
ಆ ಚಿಕ್ಕ ವಯಸ್ಸಲ್ಲೇನೆ ಗೌತಮರಂತ ಋಷಿಗಳಿಗೆ ಧರ್ಮ ಸೂಕ್ಷ್ಮ ಹೇಳಿದೆ. ಈಗ ನಿಷ್ಕಳಂಕಳು ಅಂತ ಆಣೆ ಪ್ರಮಾಣೆ ಮಾಡ್ತಾ ಸರ್ಮೆಯಂತ ಸಾಧ್ವಿ ಸಾಕ್ಷಿಯನ್ನ ಹೇಳ್ತಾ ಇರೋ ನಿನ್ನ ಹೆಂಡತಿಯನ್ನ ಕ್ಷಮಿಸೋ ಪ್ರಶ್ನೆನೇ ಇಳ್ದಿರ್ಬೇಕಾದ್ರೆ ನಂಬೋದಿಲ್ಲ ಅಂತಿದ್ಯಲ್ಲ, ಏನಾಗಿದೆ ನಿನಗೆ ಅಂದ. ರಾಮ ಅವನ ಮಾತಿಗೆ ಕತ್ತು ಬಗ್ಗಿಸ್ಕೊಂಡ. ಸ್ವಲ್ಪ ಹೊತ್ತು ಕಾಯ್ದ ಲಕ್ಷ್ಮಣ. ನೀವಿಬ್ರು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವರು. ಈಗ ಮತ್ತೊಮ್ಮೆ ಇಲ್ಲಿ ಜ್ವಲಿಸ್ತಿರೋ ಅಗ್ನಿ ಸಾಕ್ಷಿಯಲ್ಲಿ ಕೈ ಹಿಡಿದು ಪ್ರದಕ್ಷಿಣೆ ಮಾಡಿ ಪರಸ್ಪರ ನಂಬಿಕೆಯನ್ನ ಗಟ್ಟಿ ಮಾಡ್ಕೊಳ್ಳಿ ಅಂದ. ರಾಮ ತಗ್ಗಿಸಿದ ಕತ್ತನ್ನ ಮೇಲೆತ್ತಿಲ್ಲ. 4-6 ನಿಮಿಷ ಕಾಯ್ದ ಲಕ್ಷ್ಮಣ ನನ್ನ ತೋಳನ್ನ ಬಿಟ್ಟು ರಾಮನ ಹತ್ತಿರಕ್ಕೆ ಹೋದ. ಅವನ ತೋಳನ್ನ ಹಿಡಿದು ಎತ್ತದ. ರಾಮ ಕೆಳಗಿಳಿದು ಲಕ್ಷ್ಮಣ ನಡೆಸಿದ ಹಾಗೆ ಹೆಜ್ಜೆ ಹಾಕ್ದ. ಇನ್ನೊಂದು ಕೈಯಲ್ಲಿ ನನ್ನ ರಟ್ಟೆ ಹಿಡಿದು ಅಗ್ನಿಯ ಸಮ್ಮುಖಕ್ಕೆ ಇಬ್ಬರನ್ನು ನಡೆಸ್ದ. ರಾಮನ ಕೈಯಿಂದ ನನ್ನ ಕೈ ಹಿಡಿಸ್ದ. ರಾಮ ನನ್ನನ್ನು ಜೊತೆಯಲ್ಲಿ ನಡೆಸ್ಕೊಂಡು 3 ಪ್ರದಕ್ಷಿಣೆ ಹಾಕ್ದ. ಅಂತೂ ಹಗಲು ರಾತ್ರಿ ಹಲುಬ್ತಾ ಇದ್ದಂತಹ ಬಿಡುಗಡೆ ಆಯಿತು. ನಾವೆಯಲ್ಲಿ ಕೂತು ಮರುಪ್ರಯಾಣ ಹೊರಟ್ವಿ. ಲಂಕಾ ದೇಶ ಹಿಂದೆ ಹಿಂದೆ ಹೋಗ್ತಾ ಇತ್ತು. ನನ್ನದು ಅಂತ ಹೇಳ್ಕೊಳ್ಳೋ ದಡ ಕಾಣಿಸ್ತಿರ್ಲಿಲ್ಲ. ಹಿಂತಿರುಗೋ ಸಂತೋಷನೂ ನನ್ನಲ್ಲಿ ಇರಲಿಲ್ಲ. ಹನುಮಂತರು ಬಂಡೆಯಿಂದ ಬಂಡೆಗೆ ಈಜ್ತಾ ಇರೋದು ಕಾಣಿಸ್ತಿತ್ತು. ಅವರ ಹಿಂದೆ ರಾಮಲಕ್ಷ್ಮಣರು, ಕಿಷ್ಕಿಂಧೆಯ 100 ಸೈನಿಕರು. ದಾರಿಯ ಆಹಾರಕ್ಕೆ ಬೇಕಾದಂತಹ ಕಾಳು, ಹಿಟ್ಟು, ಅಕ್ಕಿ, ಸಾಂಬಾರ, ಪಾತ್ರೆ ಪರಟಿಗಳ ದೋಣಿಗಳು ನನ್ನ ಹಿಂದೆ ಬರ್ತಿದ್ವು. ಉಬ್ಬರ ಇಲ್ಲದೆ ಇದ್ರೂ ಕೂಡ ಅಲೆಗಳು ನನ್ನ ನಾವೆಯನ್ನ ಎತ್ತಿ ಎತ್ತಿ ಹಾಕ್ತಿದ್ವು. ಇಡೀ ಸಮುದ್ರದಲ್ಲಿ ನಾನೊಬ್ಬಳೆ ಅನ್ನೋ ಭಾವನೆ ಬರ್ತಾ ಇತ್ತು. ಬಿಡಿಸಿಕೊಳ್ಳಕ್ಕೆ ಬಂದ ಇವ್ರು ಯಾರು ನನಗೆ ಸಂಬಂಧಿಸಿದವರೇ ಅಲ್ಲ. ರಾಮ ಸೆರೆ ಸಿಕ್ಕಿದ್ದ ತನ್ನ ವಂಶದ ಕೀರ್ತಿಯನ್ನ ಗಳಿಸ್ಕೊಂಡು ಧೀರ ತೋಳುಗಳಿಂದ ಈಜ್ತಾ ಇದ್ದಾನೆ. ನೆಲ ಸಿಕ್ಕದ ನಂತರ ಸೈನಿಕರು ತಮ್ಮ ಸರಂಜಾಮುಗಳನ್ನು ಎತ್ತಿನ ಗಾಡಿಗಳಿಗೆ ತುಂಬಿದ್ರು. ತಾವು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ನಡೆದು ಹೊರಟೆ. ಕಾಲುಗಳಲ್ಲಿ ಬಲ ಇರಲಿಲ್ಲ. ಕಾಲುಗಳನ್ನು ಎಳೆದು ಎಳೆದು ಹಾಕತೊಡಗಿದೆ. ನಾನು ನಡಿಲಾರೆ ಅಂತ ಹೇಳೋ ಹಾಗಾಯ್ತು. ಆದರೆ ಯಾರಿಗೆ ಹೇಳಬೇಕು? ರಾಮನಿಗೆ ಹೇಳೋಕ್ಕೆ ನನಗೆ ಮನಸ್ಸಿರಲಿಲ್ಲ. ನನ್ನ ಕಷ್ಟವನ್ನು ಅವನಲ್ಲಿ ತೋಡ್ಕೊಳ್ಳುವಂತಹ ಸ್ನಿಗ್ಧತೆ ನನ್ನಲ್ಲಿ ಉಳಿದಿರಲಿಲ್ಲ. ಹೀಗೇನೆ ಕಾಲೆಳ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಕುಸಿದು ಬಿದ್ದರೆ ನನಗೋಸ್ಕರ ಯಾರು ಹೇಳ್ತಾರೆ? ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತಿತ್ತು. ಹಿಂದೆಲ್ಲ ಅವರಿಬ್ರು ನನ್ನ ವೇಗಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕ್ತಾ ಇದ್ರು. ಸೀತೆ, ಅಲ್ಲಿ ನೋಡು, ಮುಳ್ಳಿನ ಗೊಂಚಲಿದೆ, ಇಲ್ಲಿ ಗುಂಡಿ ಇದೆ, ಕೈ ಹಿಡಿದು ದಾಟಿಸ್ತೀನಿ ತಾಳು ಅಂತ ಮೊದಲಿನ ಹಾಗೆ ಈಗ ಅವನು ಹೇಳ್ತಾ ಇಲ್ಲ. ಇಷ್ಟು ಜನರ ಎದುರಿಗೆ ಉಪಚರಿಸೋಕ್ಕೆ ನಾಚಿಕೆನಾ? ಅಲ್ಲ ಅಂತ ನನಗೆ ಗೊತ್ತು. ಅವನು ಹೇಳಿದ್ರು ಕೂಡ ನಾನು ಕೈ ನೀಡೋದಿಲ್ಲ ಅನ್ನೋದು ಅವನಿಗೂ ಗೊತ್ತು. ಲಕ್ಷ್ಮಣ ಅಂತೂ ಕಾಣೋದೇ ಇಲ್ಲ. ರಕ್ಷಕನಾಗಿ ಯಾವಾಗಲೂ ನನ್ನ ಮುಂದೆ ಬಿಲ್ಲು, ಬಾಣ, ಖಡ್ಗ, ತಪ್ಪಲೆ, ಗಡಿಗೆಗಳನ್ನು ಹೊತ್ತು ನಡೀತಿದ್ದ. ಇಷ್ಟು ಜನ ಸೈನಿಕರಿರ್ಬೇಕಾದ್ರೆ ತನ್ನ ರಕ್ಷಣೆ ಅಗತ್ಯ ಇಲ್ಲ ಅಂತ ಅವನು ಭಾವಿಸಿದ್ನೋ ಏನೋ. ಎಲ್ಲೋ ಸೈನಿಕರ ಮಧ್ಯ ನಡೀತಾ ಇದ್ದ. ಆಗ ಹನುಮಂತರು ಹತ್ರ ಬಂದರು. ನನ್ನನ್ನು ನಿಲ್ಲುವಂತೆ ಹೇಳಿದ್ರು. ತಾಯಿ, ನೀನು ಎಡಗೈ ನೀಡು, ನಾಡಿ ನೋಡ್ತೀನಿ. ನನಗೆ ವೈದ್ಯಕೀಯ ಸ್ವಲ್ಪ ಗೊತ್ತಿದೆ ಅಂದರು. ಬೆರಳುಗಳನ್ನು ನಾಡಿ ಮೇಲೆ ಇಟ್ಟು ಕಣ್ಣು ಮುಚ್ಚಿ ಅನುಭವಿಸಿದ್ರು. ನಿನಗೆ ನಿಶಕ್ತಿ, ನಡಿ ಕೂಡ್ದು, ಒಂದು ಗಾಡಿ ವ್ಯವಸ್ಥೆ ಮಾಡ್ತೀನಿ ತಾಳು ಅಂದರು. ಬೇಡ ಬೇಡ, ನಾನು ವನವಾಸದ ವ್ರತದಲ್ಲಿರೋಳು, ವಾಹನ ಬಳಕೆ ನಿಷಿದ್ಧ ಅಂತ ನಾನಂದೆ. ಆಗ ಅವರಂದ್ರು, ನಿನ್ನ ಚಿಕ್ಕತ್ತೆಯ ಮಾತನ್ನು ನಾನು ಲಕ್ಷ್ಮಣನಿಂದಲೇ ವಿವರವಾಗಿ ತಿಳ್ಕೊಂಡಿದ್ದೀನಿ. ನಿನ್ನ ಚಿಕ್ಕತ್ತೆ ವನವಾಸ ವ್ರತವನ್ನು ಹೇರಿರೋದು ನಿನ್ನ ಗಂಡನಿಗೆ ಮಾತ್ರ. ನೀನು ಮತ್ತು ಲಕ್ಷ್ಮಣ ಇಬ್ರು ಸ್ವಇಚ್ಛೆಯಿಂದ ಬಂದಿದ್ದೀರಾ. ರೋಗದಂತಹ ಆಪತ್ಕಾಲದಲ್ಲಿ ವ್ರತ ನಿಯಮಗಳಿಗೆ ವಿನಾಯಿತಿ ಇದೆ. ವೈದ್ಯರ ಮಾತು ಎಲ್ಲ ನಿಯಮಗಳಿಗೂ ಮೇಲಿಂದು ಅಂದ್ರು. ಜೊತೆಗೆ ನನಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಒಂದು ಗಾಡಿ ಸಾಮಾನುಗಳನ್ನು ಬೇರೆಯವಕ್ಕೆ ಹಂಚಿದ್ರು. ಖಾಲಿಯ ಕಮಾನು ಗಾಡಿಗೆ ಮೆತ್ತನೆ ಹುಲ್ಲು ತುಂಬಿದ್ರು. ಅದ್ರ ಮೇಲೆ ನನ್ನನ್ನು ಮಲಗಿಸಿದ್ರು. ಗಾಡಿಯ ಏರಿಳಿತ, ತೂಗಾಟಕ್ಕೆ ನನಗೆ ನಿದ್ದೆ ಬಂತು. ಎಚ್ಚರವಾಗಿ ನಾನು ಎದ್ದು ಕೂತ ಮೇಲೆ ಅವರು ನನ್ನ ಹಿಂದೆನೇ ನಡೆದು ಬರ್ತಾ ಇದ್ರು. ಯುದ್ಧದ ವಿವರಗಳನ್ನು ಹೇಳ್ತಾ ಇದ್ರು. ಸುಗ್ರೀವನಿಗೂ ರಾಮಲಕ್ಷ್ಮಣರಿಗೂ ಸ್ನೇಹ ಆಗಿದ್ದನ್ನು ಕೂಡ ಹೇಳ್ತಾ ಹೋದ್ರು. ಸುಗ್ರೀವನ ಅಣ್ಣ ವಾಲಿ ಸಂಪೂರ್ಣ ರಾಜ್ಯವನ್ನಲ್ಲದೆ ತಮ್ಮನ ಹೆಂಡತಿಯನ್ನು ಅಪಹರಿಸಿ ದೇಶಭ್ರಷ್ಟ ಮಾಡಿದ. ದೂರದ ಬಂಡೆಯ ಗುಹೆಯಲ್ಲಿ ಅಡಗಿ ಜೀವ ಉಳಿಸ್ಕೊಂಡಿದ್ದ ತಮ್ಮ ಅಕಸ್ಮಾತ್ತಾಗಿ ಈ ಅಣ್ಣ ತಮ್ಮಂದ್ರು ಅಂದ್ರೆ ರಾಮಲಕ್ಷ್ಮಣರನ್ನು ನೋಡಿದ. ಇವರ ಧೀರ ಲಕ್ಷಣಗಳನ್ನು ನೋಡಿ ತನ್ನ ಸ್ಥಿತಿಯನ್ನು ವಿವರಿಸಿ ಸಹಾಯ ಬೇಡಿಕೊಂಡ. ತನ್ನಂತೆ ಹೆಂಡತಿಯು ಅಪಹರಣಕ್ಕೆ ಒಳಗಾದ ಇವನನ್ನು ಕಂಡು
ರಾಮನಿಗೂ ಕೂಡ ಕನಿಕರ ಹುಟ್ಟಿತು. ಸುಗ್ರೀವನ ಜೊತೆಗೆ ರಾಮ ಒಂದು ಒಪ್ಪಂದ ಮಾಡಿಕೊಂಡ. ನಿನ್ನ ಅಣ್ಣನನ್ನು ಕೊಂದು ನಿನ್ನ ರಾಜ್ಯವನ್ನು ಕೊಡಿಸ್ತೀನಿ. ನನ್ನ ಹೆಂಡತಿಯನ್ನು ಹುಡುಗಿಸೋದಲ್ಲದೆ ಅವಳನ್ನು ಬಿಡಿಸ್ಕೊಳ್ಳೋಕ್ಕೆ ಎಂತಹ ದೊಡ್ಡ ಯುದ್ಧವೇ ಆದರೂ ಕೂಡ ಅಪಹಾರಕನು ಎಷ್ಟೇ ಬಲಶಾಲಿಯಾಗಿದ್ದರೂ ನಿನ್ನ ಸೈನ್ಯದ ಜೊತೆಗೆ ನಿನ್ನ ಸಹಾಯ ಮಾಡಬೇಕು ಅನ್ನೋ ಒಂದು ಕರಾರನ್ನು ಕೂಡ ಹಾಕಿದ್ದ. ಸುಗ್ರೀವ ತಕ್ಷಣ ಒಪ್ಕೊಂಡಿದ್ದ. ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಇಬ್ಬರು ಪ್ರದಕ್ಷಿಣೆ ಮಾಡಿ ಕರಾರಿಗೆ ಬದ್ಧರಾಗಿದ್ರು. ರಾಮ ಹೇಳಿದ ಹಾಗೇನೆ ಅಣ್ಣ ವಾಲಿಗೆ, ನೀನು ಗಂಡಸಾದ್ರೆ ಕೋಟೆಯಿಂದ ಹೊರಗೆ ಬಂದು ನನ್ನ ಜೊತೆ ಯುದ್ಧ ಮಾಡು ಅಂತ ತಮ್ಮ ಸವಾಲು ಕಳಿಸ್ದ. ವಾಲಿ ತನ್ನ ಅಂಗರಕ್ಷಕರ ಜೊತೆಗೆ ಹೊರಗೆ ಬಂದ. ಸುಗ್ರೀವ ಅಣ್ಣನನ್ನ ಯುದ್ಧದಲ್ಲಿ ತೊಡಗಿಸ್ಕೊಂಡ. ಮರೆಯಲ್ಲಿ ನಿಂತಿದ್ದ ರಾಮ ಸಮಯವನ್ನ ಕಾದು ಗುರಿ ಇಟ್ಟು ಒಂದೇ ಬಾಣದಿಂದ ವಾಲಿಯನ್ನ ಕೊಂದು ಮಲಗಿಸ್ದ. ಇನ್ನು ರಾಜ್ಯ ಸುಗ್ರೀವಂದಾಯಿತು. ಅಷ್ಟರಲ್ಲಾಗಲೇ ಮುಂಗಾರು ಮಳೆ ಶುರು ಆಗಿತ್ತು. ದಕ್ಷಿಣ ಭಾಗದಲ್ಲಿ ಮುಂಗಾರು 4 ತಿಂಗಳು ಹಿಡಿಯುತ್ತೆ. ಸಂಚಾರವೇ ಕಷ್ಟ. ಹಾಗಾಗಿ ರಾಮ ಲಕ್ಷ್ಮಣರು ಋಷ್ಯಮುಖ ಅನ್ನೋ ಬೆಟ್ಟದ ಗುಹೆಯಲ್ಲಿ ತಂಗಿದ್ರು. ಆಗ್ಲೇನೆ ನಾನು ರಾಮರಿಂದ ವೇದ ಪಾಠ ಹೇಳಿಸ್ಕೊಂಡೆ ಅಂತ ಹನುಮಂತರು ಹೇಳಿದ್ರು. ಮಳೆಗಾಲ ಕಳೆದ ಮೇಲೆ ಯಾವ ದಿಕ್ಕಲ್ಲಿ ರಾಮನ ಪತ್ನಿಯನ್ನು ಹುಡುಕೋದು ಅನ್ನೋ ಚಿಂತನೆ ಶುರುವಾಯಿತು. ಸುಗ್ರೀವನ ಚಿಂತಿಸಿದ. ಅವನ ಅಣ್ಣ ವಾಲಿಗೆ ಹೆಂಗಸರ ದೌರ್ಬಲ್ಯ ತುಂಬ. ಅಂತಹದೇ ದೌರ್ಬಲ್ಯವುಳ್ಳ ಇನ್ನೊಬ್ಬ ರಾಜ ಕಿಷ್ಕಿಂದೆ ಕಡೆ ಬಂದಾಗೆಲ್ಲ ಇವನನ್ನ ಸಂಧಿಸ್ತಿದ್ದ. ಸಮಾನ ಸದ್ಗುಣಿಗಳಿಗೆ ಸ್ನೇಹ ಬೆಳೆಯೋ ಹಾಗೆ ಸಮಾನ ವ್ಯಸನಿಗಳ ನಡುವೆ ಅದಕ್ಕಿಂತ ಹೆಚ್ಚು ಘನ ಸ್ನೇಹ ಇರುವುದು ಲೋಕಕ್ಕೆಲ್ಲ ಗೊತ್ತಿರೋದನೆ. ರಾವಣ ಕೂಡ ಅಂತಹದೇ ವ್ಯಸನಿ. ಆದ್ರಿಂದ ನಿನ್ನನ್ನು ಅವನೇ ಅಪಹರಿಸಿದಾನೆ ಅಂತ ಸುಗ್ರೀವ ಊಹೆ ಮಾಡಿಕೊಂಡ. ದಕ್ಷಿಣ ದಿಕ್ಕಿಗೆ ನೀಲ, ಜಾಂಬವಂತ, ಸುಹೋತ್ರ, ಶರಾರಿ, ಶರಗುಲ್ಯ, ಗಜ, ಗವಾಕ್ಷ, ಗವಯ, ಸುಷೇಣ, ಋಷಭ, ಮೈಂದ, ದ್ವಿವಿಧ, ವಿಜಯ, ಗಂಧಮಾದನ, ಉಲ್ಕಾಮುಖ, ಅಸಂಗ ಮತ್ತು ವಾಲಿಯ ಮಗ ಅಂಗದ ಇಷ್ಟು ಜನರನ್ನ ಗುಂಪು ಮಾಡಿ ಕಳಿಸ್ದ. ಈ ಗುಂಪಿಗೆ ನನ್ನನ್ನು ನಾಯಕನನ್ನಾಗಿ ನೇಮಿಸಿದ. ಉಳಿದವರು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಒಂದೊಂದು ತಂಡವನ್ನು ಕಳಿಸ್ದ. ಆದರೆ ನಮ್ಮದೇನೆ ಅತ್ಯಂತ ಪ್ರಬುದ್ಧವಾದ ಪ್ರಚಂಡವಾದ ತಂಡ ಆಗಿತ್ತು. ಹೇಗಾದರೂ ಇರಲಿ ಅಂತ ನಾವು ಇಡೀ ದಕ್ಷಿಣ ದೇಶಗಳನ್ನೆಲ್ಲ ಜಾಲಾಡಿದ್ವಿ. ಕೊನೆಗೆ ಲಂಕೆಯ ಕಡೆಯ ಸಮುದ್ರ ತಟವನ್ನು ಮುಟ್ಟಿದ್ವಿ. ಮುಂದಿನದು ನಿಮಗೆಲ್ಲ ಗೊತ್ತಿದೆ ಅಲ್ವಾ ಅಂದರು. ಈ 15-20 ದಿನದ ಪ್ರಯಾಣ ಕಳೆದರೂ ಕೂಡ ಲಕ್ಷ್ಮಣ ನನ್ನನ್ನು ಒಮ್ಮೆನೂ ಮಾತಾಡಿಸ್ಲಿಲ್ಲ. ಅಷ್ಟು ದೊಡ್ಡ ಗುಂಪಲ್ಲಿ ನನಗೆ ಕಾಣಿಸ್ಕೊಂಡ್ಲೂ ಇಲ್ಲ. ನಾನೇ ಹುಡುಕೊಂಡು ಹೋಗಿ ಎದುರಿಗೆ ನಿಂತು ನೀನು ಹೀಗೆ ಯಾಕೆ ಮಾಡ್ತಾ ಇದ್ದೀಯ ಅಂತ ಕೇಳಿಬಿಡ್ಲ. ಬೆಂಕಿಯಲ್ಲಿ ಬಿದ್ದು ಸಾಯ್ತಿದ್ದವಳನ್ನು ಕಾಪಾಡಿದೆ. ಭಕ್ತಿ ಗೌರವಗಳಿಂದ ಅಣ್ಣನಿಗೆ ಎಂದು ಹಾಗೆ ಎದುರಾಡದೆ ಇರೋನು ಅವನು ಕತ್ತು ಬಗ್ಗಿಸೋ ಹಾಗೆ ಮಾಡಿ ಎಳ್ಕೊಂಡು ಬಂದು ಅಗ್ನಿ ಸಾಕ್ಷಿಕವಾಗಿ ಮತ್ತೆ ನನ್ನ ಕೈ ಹಿಡಿಸ್ದಿಯಲ್ಲ. ನನ್ನ ಅಂತರಂಗ ಸ್ಪಷ್ಟವಾಗಿ ಹೇಳ್ತಿತ್ತು, ಅವನು ನನ್ನನ್ನು ಕ್ಷಮಿಸಿಲ್ಲ, ಅವನ ಕೋಪ ಹಾರಿಲ್ಲ. 2 ವರ್ಷದ ಮೇಲಾದರೂ ಕೂಡ ನಾನೇ ಹೋಗಿ ಅವನೆದುರು ನಿಂತು ಅನ್ನಿಸ್ತು. ಮರುಕ್ಷಣವೇ ಬೇಡ ಅಂತ ಅನ್ನಿಸ್ತು. ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ ಅಂತ ಒಂದು ಯೋಚನೆ ಬಂತು. ಬೇಡ, ಹೇಳಿ ಕಳಿಸಿದ್ರೆ ಅವನು ಬರೋದಿಲ್ಲ, ನಾನೇ ಹೋಗಿ ನಿಂತು ಮಾತಾಡಬೇಕು. ಆದರೆ ಸದಾ ಜನರ ಮಧ್ಯೆ ಇರೋವನು ಎದುರು ನಿಂತು ಹೇಗೆ ಮಾತಾಡೋದು? ಜೊತೆಗೆ ಮುಜುಗರ ಅಲ್ಲದೆ ನನಗೆ ನಾಚಿಕೆನೇ ಆಗುತ್ತೆ. ನನ್ನ ಮತ್ತು ಅವನ ಮಧ್ಯೆ ನಡೆದಿರೋ ಮಾತನ್ನು ನಾನಾಗಿ ಪ್ರಚಾರ ಮಾಡೋದು ಯಾವ ವಿವೇಕ ಅನ್ನಿಸ್ತು. ಈಗ ಹೊಳಿತಾ ಇದೆ. ಬಹುಶಃ ತನ್ನ ತಮ್ಮನನ್ನು ಹೀಗಂದೆ ಅನ್ನೋ ಕೋಪವನ್ನು ರಾಮ ಹಾಗೆ ತಿರುಗಿಸಿ, ನಿನಗೋಸ್ಕರ ನಾನು ಯುದ್ಧ ಮಾಡಲಿಲ್ಲ, ನನ್ನ ವಂಶದ ಕೀರ್ತಿಯನ್ನು ಉಳಿಸೋಕ್ಕೆ ಮಾಡಿದೆ ಅಂತ ಅಂದ್ನ. ಲಕ್ಷ್ಮಣ ಏನು ಹೇಳಿದಾನೋ ನಾನಾಗೆ ಹೇಗೆ ಎತ್ತೋದು, ಯಾಕೆ ಎತ್ತೋದು ಅನ್ನಿಸ್ತು. ಲಕ್ಷ್ಮಣ, ನೀನು ನನಗೆ ಮೈದುನ, ಜೊತೆಗೆ ಭಾವ ಕೂಡ. ನನ್ನ ಪಾದವನ್ನು ನಿನ್ನ ತೊಡೆ ಮೇಲೆ ಇಟ್ಕೊಂಡು ಮುಳ್ಳು ತೆಗಿತಿದ್ದೆ. ಅಕ್ಕರೆಯನ್ನು ಮರೆತು ಬಿಟ್ಯಾ ನೀನು? ಮಾತಾಡಿ ಬಗೆಹರಿಸ್ಕೊಳ್ಳೋ ಅವಕಾಶವನ್ನೇ ಕೊಡ್ತಾ ಇಲ್ವಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಪ್ರತಿ ರಾತ್ರಿನೂ ನನಗೂ ರಾಮನಿಗೂ ಒಂದು ಹೊಸ ಗುಡಿಸ್ಲನ್ನ ಕಟ್ತಿದ್ರು. ಹುಲ್ಲಿನ ಹಾಸಿಗೆ ಮಾಡಿಕೊಡ್ತಾ ಇದ್ರು. ಒಂದೇ ಗುಡಿಸ್ಲಲ್ಲಿ ಮಲಗ್ತಾ ಇದ್ವಿ. ಆದರೆ ಮಾತು ತಿಳಿತಾ ಇರಲಿಲ್ಲ. ಹೋಮದ ಗಾತ್ರದ್ದಲ್ಲ, ಹೆಣ ಸುಡೋಷ್ಟು ಎತ್ತರದ ಅಗ್ನಿಯ ಸಾಕ್ಷಿಯವಾಗಿ ಹಸ್ತಗಳ ಪುನರ್ಮಿಲನ ಏನೋ ಆಯಿತು. ಆದರೆ ಮನಸ್ಸನ್ನು ಮಿಳಿತ ಮಾಡುವಂತಹ ಮಾತು ಇಬ್ಬರಿಗೂ ಹೊಳಿತಿರ್ಲಿಲ್ಲ. ಅವನು ಮೌನವಾಗಿರ್ತಿದ್ದ. ತಾನು ಆಡಿದ ಮಾತುಗಳಿಗೆ ನಾಚಿಕೆ ಆಗಿರಬೇಕು ಅವನಿಗೆ. ಮಾತನ್ನು ಆರಂಭಿಸುವ ವಾಕ್ಯ ಹೊಳಿದೆ ಮೂಕನಾಗಿದ್ದಾನ ಅನ್ನಿಸ್ತಿತ್ತು.
ಆಗಾಗ ಹೊರಳುವಂತಹ ಹುಲ್ಲಿನ ನೊರ ಕೇಳಿಸ್ತಿತ್ತು. ನನಗೆ ಮಾತಾಡಿಸ್ಲಾ ಅನ್ನಿಸ್ತಿತ್ತು. ಮಾತು ತಿಳಿದಿರೋದು ಮಾತ್ರವಲ್ಲ, ಮನಸ್ಸಿಲ್ಲ. ಹಾಗೇನೆ ಕಣ್ಣು ಮುಚ್ಚಿ ಮಲಗಿರ್ತಾನೆ. ನಾನು ಕೂಡ ಹಾಗೆ ಮಲಗಿರ್ತೀನಿ. ಯಾವಾಗಲೂ ನಿದ್ದೆ ಬಂದಿರುತ್ತೆ, ಮಧ್ಯ ಎಚ್ಚರ, ಆಮೇಲೆ ನಿದ್ದೆ ಬರೋದಿಲ್ಲ. ಆದರೂ ಕೂಡ ಹೊರಳಿ ಹುಲ್ಲಿನ ನೊರ ಸದ್ದು ಮಾಡಿ ನಾನು ನಿದ್ರಿಸಿಲ್ಲ ಅನ್ನೋದನ್ನ ಅವನಿಗೆ ಗೊತ್ತುಪಡಿಸೋದು ಬೇಡ ಅಂತ ನನಗೆ ಮನಸ್ಸು ಅನ್ನಿಸ್ತಿತ್ತು. ಹೇಗೂ ಹಗಲೆಲ್ಲ ಹುಲ್ಲು ಹಾಸಿದ ಕಮಾನು ಗಾಡಿ ಇರುತ್ತಲ್ಲ, ಅವನಾದರೆ ನಡ್ಕೊಂಡು ಬರಬೇಕು. ಯುದ್ಧದ ಕುದುರೆಗಳೇನೋ ಇದೆ. ವನವಾಸದ ವೃತ್ತದಲ್ಲಿರುವ ತಾನು ನಡೆದು ಬರಬೇಕು. ಅದು ಕಾಲಿಗೆ ಪಾದರಕ್ಷೆನೂ ಇಲ್ಲದೆ ನಡೆದು ಕ್ರಮಿಸ್ಬೇಕು. ಇವನು ನಡಿಬೇಕಾದ್ರೆ ಇವನ್ ತಮ್ಮ ಆದರೂ ಹೇಗೆ ಕುದುರೆ ಏರ್ತಾನೆ? ಹೀಗೆ ಅವರವರೇನೆ ಸ್ವಯಂ ಹಿಂಸೆಯನ್ನ ಅವಲಂಬಿಸಿದ್ರು. ಅವಲಂಬಿತರ ಹಿಂಸೆನೆ ನಿನ್ನ ಧರ್ಮದ ತಿರುಳ ಅಂತ ಲಕ್ಷ್ಮಣ ಕೇಳಿದ ಪ್ರಶ್ನೆ ನನಗೆ ಈಗ ಮತ್ತೆ ನೆನಪಾಗ್ತಾ ಹೋಗ್ತಿತ್ತು. ಸುಮಾರು 25 ದಿನದ ನಂತರ ನಾವು ಕಿಷ್ಕಿಂಧೆಯನ್ನು ತಲುಪಿದ್ವಿ. ನಡೆಯೋ ಕಷ್ಟ ಇಲ್ಲದೆ ಇದ್ರೂ ಕೂಡ ಗಾಡಿ ಕುಲ್ಕಿ ಎಷ್ಟೋ ಕಡೆ ಎತ್ತಿ ಹಾಕಿ ಮೈ ಕೈಯೆಲ್ಲ ಜಜ್ಜಿ ಹೋದಂತಹ ನೋವು ಕಾಣಿಸ್ತಿತ್ತು. ಕಿಷ್ಕಿಂಧೆ ಸುಗ್ರೀವನ ರಾಜ್ಯ ಮತ್ತು ರಾಜಧಾನಿ. ಅಲ್ಲಿ 1-2 ವಾರವಾದರೂ ಉಳ್ಕೊಂಡು ವಿಶ್ರಾಂತಿ ಪಡೆದು ಮುಂದೆ ಪ್ರಯಾಣ ಮಾಡೋದು ಅಂತ ನಿಶ್ಚಯ ಆಗಿತ್ತು. ಅದು ದೊಡ್ಡ ದೊಡ್ಡ ಬಂಡೆಗಳ ಪ್ರದೇಶವಾಗಿತ್ತು. ಹಗಲು ಹೊತ್ತು ಕಾದ ಬಂಡೆಗಳು ರಾತ್ರಿ ವೇಳೆಯಲ್ಲಿಯೂ ಕಾವನ್ನು ಸೂಸ್ತಾ ಇದ್ವು. ನಡುವೆ ಇದ್ದ ಗುಹೆಗಳ ಒಳಗೆ ಮಾತ್ರ ತಂಪು ಇರ್ತಿತ್ತು. ನಮಗಾಗಿ 3 ಗುಹೆಗಳನ್ನು ಶುಭ್ರವಾಗಿ ತೊಳೆದು ಅಣಿ ಮಾಡಿಟ್ಟಿದ್ರು. ಪಟ್ಟಣದ ಒಳಗಡೆ ಅರಮನೆಯಲ್ಲಿ ಉಳಿದು ವಿಶ್ರಮಿಸ್ಕೊಳ್ಳೋ ಹಾಗೆ ಸುಗ್ರೀವ ಪ್ರಾರ್ಥಿಸ್ಕೊಂಡ. ಆದರೆ ರಾಮ ಒಪ್ಪಲಿಲ್ಲ. ವನವಾಸದ ಅವಧಿ ಇನ್ನೂ ಉಳಿದಿರೋದ್ರಿಂದ ಪಟ್ಟಣ ಇರಲಿ, ಗ್ರಾಮದ ಪ್ರವೇಶ ಕೂಡ ನಿಷಿದ್ಧ. ಜೊತೆಗೆ ಹಣ್ಣು ಹಂಪಲು ವನಜನ್ಯ ಪದಾರ್ಥಗಳಲ್ಲದೆ ಇತರ ಆಹಾರವು ವರ್ಜ್ಯ ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದ್ದ. ನನ್ನ ಸೇವೆಗೆ ಅಂದ್ಬಿಟ್ಟು ಅರಮನೆಯಿಂದ ಒಬ್ಬಳು ಸಖಿಯನ್ನು ಕಳಿಸಿದ್ರು. ಆಕೆ ಸೂಕ್ಷ್ಮಮತಿ, ಜೊತೆಗೆ ಹಿತಮಿತವಾದ ಭಾಷಿಣಿ, ಹೆಚ್ಚು ಮಾತಾಡುತ್ತಿರ್ಲಿಲ್ಲ. ಆಕೆ ಹೆಸರು ಕುಂತಲ ಅಂತ. ಇತರ 2 ಸೇವಿಕೆಯರ ಜೊತೆಗೆ ಪ್ರತಿದಿನವೂ 4 ಹಂಡೆ ನೀರನ್ನು ಕಾಯಿಸಿ ತಾನೇನೆ ನನಗೆ ಎಣ್ಣೆ ನೀವಿ ಬಿಸಿ ಬಿಸಿ ಮೇಯಿಸ್ತಾ ಇದ್ಲು. ಪ್ರಯಾಣದ ಬಳಲಿಕೆ ಎಷ್ಟೋ ವಾಸಿ ಆಯಿತು. ನಾನು ಬಂದ 2ನೇ ದಿನ 2 ಮಹಿಳೆಯರು ನನ್ನನ್ನು ನೋಡ್ಲಿಕ್ಕೆ ಅಂತ ಬಂದ್ರು. ಮುಖದಲ್ಲಿ ರಾಜಕಳೆ ಇತ್ತು. ರಾಜವೈಭವದ ವೇಷಭೂಷಣಗಳನ್ನು ಧರಿಸಿದ್ರು. ಹಿರಿಯಳ ಹಾಗೆ ಕಾಣಿಸ್ತಿದ್ದವಳು ವಯಸ್ಸಿನಲ್ಲಿ ಪ್ರೌಢಳಾಗಿದ್ಲು. ಆಕರ್ಷಕ ವ್ಯಕ್ತಿತ್ವ ಇತ್ತು. ಚುರುಕು ಕಣ್ಣುಗಳು, ಮುಡಿಯ ಹೆರಳು, ಮುಡಿದಿದ್ದ ಮಿಶ್ರ ವರ್ಣಗಳ ಹೂವಿನ ದಂಡೆ ಅವಳ ರೂಪಕ್ಕೆ ಮೆರುಗು ಕೊಟ್ಟಿದ್ವು. ಆಕೆ ಹೆಸರು ತಾರಾದೇವಿ, ಹಿರಿರಾಣಿ. ಆಕೆ ಇನ್ನೊಬ್ಬಳು ರುಮೆ ಅಂತ. ಅಂದವಾಗಿದ್ರು ಮಂದ ಬುದ್ಧಿಯವಳು ಅನ್ನಿಸ್ತು. ಹೆಚ್ಚು ಮಾತಾಡಿದವಳು ಹಿರಿಯ ತಾರೆ. ಕುಶಲ ಸಂಭಾಷಣೆ ಮಾಡ್ತಾಳೆ. ನನ್ನ ಅಂತರಂಗ ಬಹಿರಂಗಗಳನ್ನು ಗ್ರಹಿಸಿ ತೂಗು ಬಿಡ್ತಾಳೆ ಈಕೆ ಅಂತ ಅನ್ನಿಸ್ತಿತ್ತು. ರಾವಣನ ಸೆರೆಯ ವಾಸದ ವಿವರಗಳನ್ನು ವಿಚಾರಿಸಿದ್ಲು. ನಿಮ್ಮಂತಹ ವ್ರತನಿಷ್ಠೆಗೆ ಪರೀಕ್ಷಾ ಕಾಲ ಆಗಿರ್ಬೇಕಲ್ವಾ ಇದು ಅಂತ ಸಂಭಾಷಣೆಯನ್ನು ಆರಂಭಿಸಿದ್ಲು. ರಾಮ ನನ್ನನ್ನು ಅಗ್ನಿ ಪ್ರವೇಶದ ಹಂತಕ್ಕೆ ತಳ್ಳಿದ್ದನ್ನ ಈಗಾಗಲೇ ಗಂಡ ಸುಗ್ರೀವನಿಂದ ಹೊರಡಿಸಿ ತಿಳ್ಕೊಂಡಿದ್ದಾಳ ಅನ್ನೋ ಒಂದು ಅನುಮಾನ ನನಗೆ ಬಂತು. ನಾನು ಅವಳ ಯಾವ ಪ್ರಶ್ನೆಗೂ ನೇರ ಉತ್ತರವನ್ನು ಕೊಡದೆ ತೇಲಿಕೆಯ ಮಾತುಗಳನ್ನು ಆಡದೆ, ಹೆಣ್ಣು ಜನ್ಮ ಅಂದರೆ ಉದ್ದಕ್ಕೂ ನರಳಾಟನೆ ಅನ್ನೋ ಒಂದು ಲೋಕಾರೂಢಿಯ ಮಾತನ್ನಾಗೆ ಆಡಿದ್ಲು. ನಿಮಗೆ ರಾಜೋಚಿತ ಸತ್ಕಾರ ಮಾಡೋ ಆಸೆ ನನಗೆ. ಆದರೆ ನೀವು ವ್ರತದಲ್ಲಿರುವವರು, ನಮ್ಗೆ ಅದೃಷ್ಟ ಇಲ್ಲ. ವ್ರತ ಕಳೆದ ಮೇಲೆ ನಮ್ಮ ಈ ಬಡ ರಾಜ್ಯಕ್ಕೆ ಪಾದ ಬೆಳೆಸಬೇಕು ಅಂತ ಹೇಳಿಬಿಟ್ಟು ತನ್ನ ತಂಗಿ ಅಂತ ಆರಂಭದಲ್ಲೇ ಪರಿಚಯ ಮಾಡಿಕೊಟ್ಟಿದ್ದ ಇನ್ನೊಬ್ಬಳನ್ನು ಕರ್ಕೊಂಡು ಹಾಗೆ ನಿರ್ಗಮಿಸಿದ್ಲು. ನನಗೆ ಯಾಕೋ ಅವಳ ಸಾಮೀಪ್ಯ ಒಂದು ರೀತಿಯ ಕಸಿವಿಸಿ ಉಂಟು ಮಾಡಿತು. ಅವರಿಬ್ಬರು ಹೋದ್ಮೇಲೆ ನಾನು ಕುಂತಲೆಯನ್ನು ಕೇಳಿದೆ, ತಾರಾದೇವಿ ಪಟ್ಟದ ರಾಣಿನಾ ಅಂತ. ಕುಂತಲೆ ತಕ್ಷಣ ಉತ್ತರ ಹೇಳಲಿಲ್ಲ. ನಾನು ಮತ್ತೆ ಕೇಳಕ್ಕೂ ಹೋಗಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಹೇಳಿದ್ಲು, ರಾಜ್ಯದ ಆಡಳಿತ ಎಲ್ಲ ಅವಳ ಕೈಯಲ್ಲೇ ಇದೆ. ಸುಗ್ರೀವ ಮಹಾರಾಜರು ಲಂಕೆ ಯುದ್ಧಕ್ಕೆ ಹೋಗಿದ್ರಲ್ಲ, ಆಗ ರಾಜ್ಯವನ್ನು ಬಿಗಿಯಾಗಿ ಆಳ್ದವಳು ಇವಳೇನೆ. ಇವಳು ಒಂದು ಗೆರೆ ಎಳೆದು ಇದನ್ನು ದಾಟಬೇಡ ಅಂದರೆ ಮಹಾರಾಜರು ದಾಟೋದಿಲ್ಲ. ಇವಳು ಶಾಸ್ತ್ರೋಕ್ತವಾಗಿ ಪತಿಯ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕೂರೋ ರಾಣಿ ಅಲ್ಲ, ಆದರೆ ರಾಜನನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋ ಒಂದು ಇಂಗಿತವನ್ನ ಕುಂತಲೆ ವ್ಯಕ್ತಪಡಿಸಿದ್ದಾಳೆ ಅಂತ ನಾನು ಅರ್ಥ ಮಾಡಿಕೊಂಡೆ. ವಿಷಯವನ್ನು ಬದಲಿಸಿ ಕೇಳಿದೆ. ಸುಗ್ರೀವ ಮಹಾರಾಜರಿಗೂ ಅವರ ಅಣ್ಣ ವಾಲಿಗೂ ಯುದ್ಧ ಆಯಿತು. ಅದರಲ್ಲಿ ನನ್ನ ಗಂಡ ರಾಮ ಸುಗ್ರೀವರಿಗೆ
ಸಹಾಯ ಮಾಡಿದ್ರು ಅಂತ ಕೇಳಿದ್ದೀನಿ. ಯಾಕೆ ಈ ಯುದ್ಧ ಆಯಿತು ಹೇಳ್ತೀಯಾ ಅಂತ ಕೇಳಿದೆ. ಅವೆಲ್ಲ ಅರಮನೆ ಸಂಗತಿಗಳು ಅಂತ ಅವಳು ಅತ್ತ ಇತ್ತ ನೋಡ್ತಾ ಅಂಜಿಕೆ ಧ್ವನಿಯಲ್ಲಿ ಹೇಳಿದ್ಲು. ನಾನು 4 ದಿನ ಇದ್ದು ಹೋಗೋಳು, ಮತ್ತೆಂದು ಈ ಕಡೆ ಸುಳಿಯೋಳಲ್ಲ, ಯಾರಿಗೂ ಬಾಯೂ ಬಿಡೋದಿಲ್ಲ ಅಂತ ಅವಳು ಕೈ ಮುಟ್ಟಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ಹೇಳತೊಡಗಿದ್ಲು. ತಾರಾದೇವಿ ವಾಲಿಯ ಹೆಂಡತಿ, ರುಮಾದೇವಿ ಸುಗ್ರೀವರ ಹೆಂಡತಿ. ಒಂದು ಸಲ ಒಂದು ಯುದ್ಧಕ್ಕೆ ಹೋದ ವಾಲಿಯನ್ನ ಶತ್ರುಗಳು ಅಪಹರಿಸಿ ಒಯ್ದಿದ್ರು. ಅವನನ್ನು ಹುಡುಕ್ಲಿಕ್ಕೆ ಅಂದ್ಬಿಟ್ಟು ಸುಗ್ರೀವ ಮಹಾರಾಜರು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ರು. ಎಲ್ಲೆಲ್ಗೂ ಗೂಢಚಾರರನ್ನು ಕಳಿಸಿದ್ರು, ಎಲ್ಲೂ ಕುರುಹು ಸಿಕ್ಲಿಲ್ಲ. ಇನ್ನು ರಾಜ್ಯಕ್ಕೆ ಒಬ್ಬ ಅಭಿಷಿಕ್ತ ರಾಜ ಇಲ್ಲ ಅಂದ್ರೆ ಅರಾಜಕತೆ ಆಗುತ್ತಲ್ವ. ಹಾಗಾಗಿ ತಾವೇ ಪಟ್ಟಾಭಿಷೇಕ ಮಾಡಿಕೊಂಡ್ರು. ರುಮಾದೇವಿ ಪಟ್ಟದ ರಾಣಿ ಆದ್ಲು. ಅತ್ತಿಗೆ ತಾರಾದೇವಿಯ ಆಕರ್ಷಣೆಗೆ ಇವರು ಒಳಗಾದ್ರು. ಇವರು ಅವಳ ಆಕರ್ಷಣೆಗೆ ಬಿದ್ರೋ ಅಥವಾ ಅವಳೇ ಇವರನ್ನ ಸೆಳ್ಕೊಂಡ್ಲೋ ಭಗವಂತನಿಗೆ ಗೊತ್ತು. ಈ ಸುಗ್ರೀವರು ವಿಲಾಸ ಪ್ರಿಯರು, ಮದುವೆಯ ಜೊತೆಗೆ ಮಾನಿನಿಯ ಸುಖ ಪ್ರಿಯರು. ಬೇರೆ ಮಾನಿನಿಯನ್ನ ಕಣ್ಣೆತ್ತಿ ನೋಡಕ್ಕೆ ತಾರೆ ಬಿಡ್ತಾಳ? ಅವಳೇ ಪಟ್ಟಮಹಿಷಿ ಆದ್ಲು. ರುಮೆಯ ಬಾಯಿ ಮುಚ್ಚಿಸಿದ್ಲು. ಜೊತೆಗೆ ಈ ರುಮೆ ಅಷ್ಟೊಂದು ಚುರುಕು ಹೆಣ್ಣು ಅಲ್ಲ, ತಾರೆಯನ್ನ ಒಪ್ಕೊಂಡ್ಲು ಅಂತ ಆಕೆ ಹೇಳಿದ್ಲು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.